ಯುವ ಕನ್ನಡಿಗರ ಸೇನೆ ವತಿಯಿಂದ ಇವತ್ತು ನನ್ನ ಜನ್ಮದಿನದ ಪ್ರಯುಕ್ತ ನಮ್ಮ ಗ್ರಾಮ ಇಡೀ ರಾಜ್ಯದಲ್ಲಿ ಎಲ್ಲೇ ಹೋಗಿ ಸಂಘಟನೆ ಮಾಡಿದ್ರು ನಮ್ಮ ಮನೆ, ನನ್ನ ಸ್ನೇಹಿತರು, ನಮ್ಮ ಊರು ಈ ಅಶ್ವಿನಕುಂಟೆ ಗ್ರಾಮದ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿಸ್ತರಣೆ ಮಾಡಿದೀವಿ. ನಾನು ಯಾವ ವರ್ಷನೂ ಜನ್ಮದಿನ ಆಚರಿಸ್ಕೊಳಕ್ಕೆ ಯಾವತ್ತೂ ಇಷ್ಟಪಟ್ಟಿಲ್ಲ, ಆಚರಿಸ್ಕೊಂತಾನೆ ಇರಲಿಲ್ಲ. ಯಾಕಂದ್ರೆ ನನಗೆ ಜನ್ಮದಿನದಲ್ಲೇ ಕಾರ್ಯಕ್ರಮಗಳು ಮಾಡ್ಬೇಕು ಅನ್ನೋದಂಥದ್ದೇನಿಲ್ಲ. ನಮ್ಮ ಸಂಘಟನೆ ವತಿಯಿಂದ ನಾವು 365 ದಿನನೂ ಕಾರ್ಯಕ್ರಮ ಮಾಡ್ತಿದ್ದೀವಿ. ಈ ಒಂದು ಸಾಮಾಜಿಕ ಕಾರ್ಯಕ್ರಮ ಮಾಡೋದಕ್ಕೆ ಜನ್ಮದಿನ ಅನ್ನೋದು ಒಂದು ಕಾರಣ ಅಷ್ಟೇ. ಎಲ್ಲ ಸ್ನೇಹಿತರು, ಯುವ ಕನ್ನಡಿಗರ ಸೇನೆ ಪ್ರಾರಂಭ ಆಗಿ ಮೊದಲನೇ ವರ್ಷ ಅಧ್ಯಕ್ಷರು ಜನ್ಮದಿನ ಆಚರಿಸಲೇಬೇಕು ಅಂತ ಹೇಳಿ ಸ್ನೇಹಿತರಿಗೋಸ್ಕರ ಅವರ ಮನಸ್ಸಿಗೆ ನೋವಾಗಬಾರ್ದು ಅಂತೇಳಿ ಇವತ್ತು ಸರಳವಾಗಿ ಶಾಲಾ ಮಕ್ಕಳಿಗೆ ಪುಸ್ತಕನ ನೀಡೋ ಮುಖಾಂತರ ನಾವು ಆಚರಣೆ ಮಾಡ್ಕೊಂತ ಇದೀವಿ. ಏನ್ ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಅಂದ್ರೆ, ರಾಜಕಾರಣಿಗಳಿಗೆ ಮಕ್ಕಳ ಭವಿಷ್ಯದ ಬಗ್ಗೆ ಗಮನ ಇರೋದಿಲ್ಲ. ಅವ್ರಿಗೇನು ಓಟ್ ಮಾತ್ರ ಬೇಕು, ಓಟ್ ಮಾತ್ರ ಅವ್ರದ್ದು ಕಾನ್ಸೆಪ್ಟ್. ನಮ್ ಸಂಘಟನೆಯವ್ರಿಗೆ ನಮ್ಗೇನು ಓಟ್ ಬೇಕಿಲ್ಲ, ನಿಸ್ವಾರ್ಥವಾಗಿ ಸೇವೆ ಮಾಡ್ಬೇಕು. ನಾನು ಯಾವಾಗ ಮಕ್ಕಳು ನೋಡ್ತಾ ಇದ್ದೆ, ಪಾಪ ಯಾರು ನಮ್ಮನೆ ಹತ್ರ ಎಲ್ಲ ಒಂದಷ್ಟು ಜನ ಸಹಾಯ ಕೇಳ್ಕೊಂಡ್ ಬರ್ತಾ ಇದ್ದಾಗ ಇಲ್ಲ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಈಗ ಮಕ್ಕಳಿಗೆ ಪುಸ್ತಕ ಮಾತ್ರ ಕೊಟ್ಟಿದೀವಿ. ಮುಂದಿನ ದಿನಗಳಲ್ಲಿ ಬ್ಯಾಗ್ ಕೂಡ ವಿತರಣೆ ಮಾಡ್ಬೇಕು ಅಂತ ಆಸೆ ಇದೆ. ಸುಮಾರು 1,000 ಜನ ಮಕ್ಕಳಿದ್ದಾರೆ. ಇವತ್ತು ಅಶ್ವಿನಕುಂಟೆಯಲ್ಲಿ ರಾಜ್ಯ ಬೆಂಗಳೂರಿಗೆ ಹತ್ರವಾಗಿರುವಂತ ಜಾಗ ಸ್ಕ್ವೇರ್ ಫೀಟ್ 10,000 ಅಂತ ಹೇಳ್ತಾರೆ ಯಾರನ್ನ ರಿಯಲ್ ಎಸ್ಟೇಟ್ ಅವ್ರು ಅಂತ ಹೇಳಿದ್ರೆ. ಮಕ್ಕಳು ನೋಡೋದು ಬೇಜಾರಾಗ್ತದೆ. ಈ ಭಾಗದ ಸ್ಥಳೀಯ ಎಲ್ಲಾ ಮುಖಂಡರುಗಳಿಗೂ ಮನವಿ ಮಾಡ್ಕೊಂತೀನಿ, ಇನ್ನೂ ಹೆಚ್ಚು ಮಕ್ಕಳ ಬಗ್ಗೆ ಗಮನ ಕೊಡಿ. ರಾಜಕಾರಣಿಗಳಿಗೂ ಮನವಿ ಮಾಡ್ಕೊಂತೀನಿ, ಗಮನ ಕೊಡಿ. ನಮ್ ಕೆಲಸ ನಾವು ಮಾಡ್ತಾ ಇದೀವಿ, ನೀವು ಹೆಚ್ಚು ಒಂದು ಗಮನ ಕೊಡಿ ಅಂತ ಈ ಮುಖಾಂತರ ಹೇಳ್ಕೊಳಕ್ ಇಷ್ಟ. ಇಂದು ಯುವ ಕನ್ನಡಿಗರ ಸೇನೆಯ ವತಿಯಿಂದ ಮತ್ತು ನಮ್ಮ ಗ್ರಾಮಸ್ಥರಿಂದ ವಿಶೇಷ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಹಾಗೂ ಈ ಒಂದು ಶಾಲೆಯ ಮಕ್ಕಳಿಗೆ ಸ್ವೀಟು ಮತ್ತೆ ಪಠ್ಯ ಪುಸ್ತಕಗಳು ಕೊಟ್ಟಿದ್ದು ತುಂಬಾ ಒಳ್ಳೇದಾಯ್ತು. ಈ ತರ ನಿರಂತರವಾಗಿ ಬಡವರ ಮತ್ತು ಶಾಲೆಗಳಿಗೆ ಎಲ್ಲವೂ ಒಂದು ಒಳ್ಳೆಯ ರೀತಿಯಾಗಿ ಈ ತರ ಉಚಿತವಾದ ಪುಸ್ತಕ ಮತ್ತು ಜನ್ಮದಿನವನ್ನು ಇನ್ನೂ ಹೆಚ್ಚಿನದಾಗಿ ಮಾಡಿಕೊಂಡು ಮಕ್ಕಳಿಗೋಸ್ಕರ ಎಲ್ಲ ಶಾಲಾ ಮಕ್ಕಳಿಗೆ ಕ್ರೀಡೆಗೆ ಎಲ್ಲದಕ್ಕೂ ಒಂದು ಒಳ್ಳೆ ಸೌಲಭ್ಯ ಕೊಟ್ಟು ನಡೆಸ್ಕೊಂಡು ಹೋಗ್ಲಿ, ಅವ್ರಿಗೂ ಒಂದು ಒಳ್ಳೆ ಯಶಸ್ಸು ಸಿಗ್ಲಿ ಅಂತ ನಾನು ಬಯಸ್ತೀನಿ. ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇವತ್ತು ಬಹಳ ಸುದಿನ, ಸೋಮವಾರ ಈಶ್ವರನ ಪೂಜೆ ಮಾಡೋ ದಿನ. ರಾಮ್ ಪ್ರಸಾದ್ ಅವರು ಮೊದ್ಲಿಂದನೂ ನನ್ಗೆ ಹೊತ್ತು ಹುಡುಗ, ಬಹಳ ಕಲ್ಚರಲ್ಲಿ ಸಂಸ್ಕೃತಿಯಲ್ಲಿ ನಡ್ಕೊಂಡ್ ಬಂದವನೆ. ಅವನಿಗೆ ಅವನ ನಡೆ ನುಡಿ ಅವತ್ತಿಂದ ನೋಡ್ತಾ ಇದ್ದೀನಿ. ಬಡವರಿಗೆ, ಬಗ್ಗರಿಗೆ, ಅಸಹಾಯಕರಿಗೆ, ಶೋಷಿತರಿಗೆ, ಹ್ಯಾಂಡಿಕ್ಯಾಪ್ರಿಗೆ ಸಹಾಯ ಮಾಡ್ಕೊಂಡು ಬರ್ತಾರೆ. ಇದೇ ತರ ಉನ್ನತ ಪದವಿಯಲ್ಲಿರೋರು, ಉದಾಹರಣೆಗೆ ನಿರ್ಮಲಾ ಸ್ವಾಮೀಜಿ ಹತ್ರ, ನಂಜಾವತ್ ಸ್ವಾಮೀಜಿಯವ್ರ ಹತ್ರ ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರ್ ಜೊತೆ ಒಳ್ಳೆ ಸಂಪರ್ಕ ಇಟ್ಕೊಂಡಿದ್ದಾನೆ. ಸಂಪರ್ಕ ಅಷ್ಟೊಂದು ಸುಲಭವಾಗಿ ಆಗಲ್ಲ. ತನ್ನ ಗುಣ, ನಡತೆ ಮತ್ತು ಸತ್ಯ, ಧರ್ಮ, ಶಾಂತಿ, ಪ್ರೇಮದಲ್ಲಿ ಹೋಗೋರಿಗೆ ಇವೆಲ್ಲ ಅವಕಾಶ ಸಿಗ್ತದೆ. ನಮ್ಮ ಇದು ಏನ್ ಮಾಡ್ತಾವನು ಇವ ಅವತ್ತಿಂದ ನಾನು ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ. ಎಲ್ಲ ಕೆಲಸ ಇಲ್ದವ್ರಿಗೆ ಕೆಲಸ ಕೊಡ್ಸೋದು, ಅಸಹಾಯಕರಿಗೆ, ಬಡವರಿಗೆ ಸಹಾಯ ಮಾಡೋದು ಇವೆಲ್ಲ ಮಾಡ್ತಾ ಇದ್ದಾನೆ. ಅವನು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ ದೇವ್ರಿಗೆ ಅವ್ರಿಗೆ ಸಕಲ ಸಂಪತ್ತು ಕೊಡ್ಲಿ. ಇಂಥವ್ರಿಗೆ ಕೊಡ್ಬೇಕು ಸಂಪತ್ತು. ಉನ್ನತ ಪದವಿಗೆ ಹೋಗ್ಲಿ, ಇದು ಸಹಾಯ ಮಾಡೋ ಶಕ್ತಿ ಸಿಗ್ಲಿ.